ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಿವತ್ತು ಒಳ್ಳೆ ಮಳೆಗೆ ಸೂಪರ್ ಆಗಿರೋ ಪೀನಟ್ ಚಾಟ್ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಯಮ್ಮಿಯಾಗಿ ಖಾರವಾಗಿ ತುಂಬ ಚೆನ್ನಾಗಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಒಂದು ಸತಿ ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ನೋಡಿ, ಆಯಿತು. ಕಡಲೆಕಾಯಿ ಬೀಜನ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ, ಓಕೆನಾ? ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಅದು ಮೇಲಿನ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಬೇಕು, ಅಷ್ಟು ಫ್ರೈ ಮಾಡಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಹಂಗೆ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಫ್ರೆಂಡ್ಸ್, ಇಲ್ಲದ್ರೆ ಒಳಗಿರೋದು ಕಡಲೆಕಾಯಿ ಬೀಜ ಎಲ್ಲ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲೇ ಫ್ರೈ ಮಾಡಿ. ನೆಕ್ಸ್ಟ್ ಇವಾಗ ನಾನು ಪೀನಟ್ ಮಸಾಲಾಗೆ ಇದೊಂದು ವಿಡಿಯೋ ಕ್ಲಿಪ್ಪು ಡಿಲೀಟ್ ಆಗಿಬಿಟ್ಟಿದೆ, ಸಾರಿ ಫ್ರೆಂಡ್ಸ್. ನಾನಿವಾಗ ಅದು ಹೇಗೆ ಅದನ್ನೆಲ್ಲ ಮಾಡ್ಕೊಳ್ಳೋದು ಮಸಾಲ ಪೀನಟ್ಸ್ ಅನ್ನೋದನ್ನು ಹೇಳ್ತೀನಿ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಲ್ಲಿ ಪೌಡರು ಮತ್ತು ಸಾಲ್ಟು, ಪೆಪ್ಪರ್ ಪೌಡರು ಮತ್ತು ಅರಿಶಿನ ಇವಿಷ್ಟು ಹಾಕ್ಕೊಂಡು ಸ್ವಲ್ಪ ಕಡಲೆಕಾಯಿ ಬೀಜದ್ದು ಸಿಪ್ಪೆ ತೆಗೆದು ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ನಾವು ಮಸಾಲ ಪೀನಟ್ಸ್ ಹಾಕ್ಕೊಂಡಿರ್ತೀವಲ್ಲ, ಅದು ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲದೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು, ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅವೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಲಾಸ್ಟಲ್ಲಿ ಪೆಪ್ಪರ್ ಪೌಡರು ಒಂದು ಕಾಲು ಸ್ಪೂನಷ್ಟು, ಅರ್ಧದಿಂದ ಒಂದು ಕಾಲು. ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ, ಇಲ್ಲದೇ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಳ್ಳೋಣ. ಇವಿಷ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ನೋಡಿ, ಇದು ಪೀನಟ್ ಮಸಾಲ ತುಂಬ ಚೆನ್ನಾಗಾಗುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಕಲರ್ಫುಲ್ಲಾಗಿದೆ. ಆಮೇಲೆ ಹೆಲ್ದಿ ಕೂಡ, ಎಲ್ಲ ತರಕಾರಿ ಕೂಡ ಇದೆ ಇದರಲ್ಲಿ. ಈರುಳ್ಳಿ ಇದೆ, ಕ್ಯಾರೆಟ್ ಇದೆ, ಆಮೇಲೆ ಟೊಮೊಟೊ ಇದೆ, ಆಮೇಲೆ ಸೌತೆಕಾಯಿ ಇದೆ. ಆಲ್ಮೋಸ್ಟ್ ಎಲ್ಲ ಒಳ್ಳೆ ತರಕಾರಿಗಳು ಸೇರುತ್ತೆ. ಆಮೇಲೆ ಪೀನಟ್ಸ್ ದೇಹಕ್ಕೆ ತುಂಬ ಒಳ್ಳೆಯದು, ತಿಂದರೆ ಇದೆಲ್ಲ ಸೇರಿಸ್ಕೊಂಡು ಒಳ್ಳೆ ಚಾಟ್ ರೆಡಿಯಾಗಿದೆ. ಅದು ಪೀನಟ್ ಮಸಾಲ ಅಂತಲೂ ಹೇಳ್ಬೋದು, ಪೀನಟ್ ಚಾಟ್ ಅಂತಲೂ ಹೇಳ್ಬೋದು. ತುಂಬ ಸಖತ್ತಾಗಿರುತ್ತೆ. ಈ ಚುರುಮುರಿ ಮಾಡೋ ಕಡೆ ಎಲ್ಲ ಇದೆಲ್ಲ ಸಿಗುತ್ತೆ, ನೀವು ತಿನ್ನಿ ಹೋಗಿ. ಅದ್ರ ಬದಲು ಮನೇಲೇ ಮಾಡ್ಕೊಳ್ಳಿ, ಇನ್ನೂ ಸಖತ್ತಾಗಿರುತ್ತೆ. ಇದನ್ನು ಸರ್ವ್ ಮಾಡೋವಾಗ ಮಾತ್ರ ಈ ಸೇವ್ ಹಾಕಿ, ಇಲ್ಲದೇ ಮುಂಚೆನೇ ಹಾಕ್ಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಇನ್ನೇನು ಸರ್ವ್ ಮಾಡ್ತೀವಿ ಅಂದಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮೇಲೆ ಈ ಸೇವ್ ಹಾಕ್ಕೊಟ್ರೆ ಇನ್ನೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಪೀನಟ್ ಮಸಾಲ ತಿನ್ನೋಕ್ಕಂತೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಾಗಿತ್ತು. ನಮ್ಮನೇಲಿ ತುಂಬ ಚೆನ್ನಾಗಾಗಿತ್ತು, ಟ್ರೈ ಮಾಡಿದ್ದೆ. ಅದಕ್ಕೋಸ್ಕರ ಇದು ನಿಮಗೂ ಇಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ನಿಮಗೂ ನಾನು ಇದನ್ನು ವಿಡಿಯೋ ಇನ್ನೊಂದು ಸತಿ ಮಾಡಿ ವಿಡಿಯೋ ತೊಗೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಈಸಿ ರೆಸಿಪಿ, ಬೇಗ ಮಾಡ್ಕೊಬೋದು ಮನೇಲಿ. ಒಂದು ಸತಿ ಟ್ರೈ ಮಾಡಿ. ಅಕಸ್ಮಾತ್ ಕಡಲೆಕಾಯಿ ಬೀಜ ಮಾಡೋಕ್ಕೆ ಟೈಮ್ ಇಲ್ಲ ಅಂದವರು ಹೊರಗಡೆ ಕಡಲೆಕಾಯಿ ಬೀಜ, ಮಸಾಲ ಕಡಲೆಕಾಯಿ ಬೀಜ ತಗೊಬಂದು ಟ್ರೈ ಮಾಡಿ ಮನೇಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.